ಹಾಯ್, ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತು ಒಂದು ಸ್ಮಾಲ್ ಸ್ಟೋರಿಯೊಂದಿಗೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭಾಳ ದಿನಗಳಾಗಿತ್ತಲ್ಲ ಸ್ಟೋರಿ ಹೇಳಿ, ಅದಕ್ಕಾಗಿ. ಒಂದು ಊರಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ. ಆ ಫ್ಯಾಮಿಲಿಯಲ್ಲಿ ತಾಯಿ ಮಗನೂ ಇರ್ತಾರೆ. ತಾಯಿ ಮಗನಿಗೆ ಹೇಳ್ತಾ ಇರ್ತಾಳೆ, ಯಾವಾಗಾದರೂ ಏನಾದರೂ ಕೆಲಸ ಹೇಳಿದ್ರೆ ನನಗೆ ಟೈಮ್ ಇಲ್ಲ ಅಂತ ಇರ್ತಾನೆ. ಎಲ್ಲಿಗಾದರೂ ಹೋಗೋಣ ಬಾ ಅಂದರೆ ನಂಗೆ ಟೈಮ್ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಏನು ಹೇಳಿದ್ರು ನಂಗೆ ಟೈಮ್ ಇಲ್ಲನೇ ಅಂತ ಇರ್ತಾನೆ. ಆಗ ಅವ್ರ ತಾಯಿ ಯೋಚನೆ ಮಾಡ್ತಾಳೆ, ಇನ್ನೇನು ಮಾಡೋಕ್ಕಾಗಲ್ಲ, ಮಕ್ಕಳಿಗಂತೂ ಎದುರಾಕೊಳ್ಳೋಕ್ಕಾಗಲ್ಲ, ಸರಿ ಅಂತ ಸುಮ್ಮನಾಗ್ತಾಳೆ. ಒಂದಿನ ಮತ್ತೆ ಕರೀತಾಳೆ, ಇಲ್ಲ ನಂಗೆ ಟೈಮ್ ಇಲ್ಲ ಅಂತಾನೆ. ಇಲ್ಲಪ್ಪ, ಜಸ್ಟ್ ಒಂದು ನಿನಗೇನು ಕೆಲಸ ಹೇಳಲ್ಲ ಅಥವಾ ಎಲ್ಲಿ ಕರೆಯಲ್ಲ, ಜಸ್ಟ್ ಒಂದು 5 ನಿಮಿಷ ಅಷ್ಟೇ ಬಾ ಅಂತಾಳೆ. ಸರಿ ಅಂತೇಳಿ ಮಗ ಬರ್ತಾನೆ. ಅಲ್ಲೇ ಒಂದು ಪಾಟ್ ಇರುತ್ತೆ, ಪಾಟ್ ತೊಗೊಂಡು ಇಲ್ಲಿಡೋ ಅಂತ ಆ ಪಾಟಲ್ಲಿ ಇಡ್ತಾಳೆ. ಮನೆ ಮುಂದೆ ರೋಡ್ ಕೆಲಸ ನಡೀತಾ ಇರುತ್ತೆ. ಅಲ್ಲಿ ಒಂದು ದಪ್ಪ ಕಲ್ಲುಗಳು ಬಿದ್ದಾವಲ್ಲಪ್ಪ, ತಂದು ಆ ಪಾಟಿಗೆ ಹಾಕು ಅಂತ ಹೇಳ್ತಾಳೆ ತಾಯಿ. ಸರಿ ಅಂತೆ ಮಗ ಬಡ ಹೋಗಿ ಒಂದು 4-5 ದಪ್ಪನ ಕಲ್ಲು ತೊಗೊಂಬರ್ತಾನೆ. ಶೇಜಿನು ತಂದು ಪಾಟಲ್ಲಿ ಹಾಕಿಬಿಡ್ತಾನೆ. ಪಾಟ್ ತುಂಬಿತ್ತು, ಮಮ್ಮಿ ಪಾಟ್ ತುಂಬಿತ್ತು, ನಾನು ಹೋಗ್ತೀನಿ ಅಂತಾನೆ. 1 ನಿಮಿಷ ಇರು, ತುಂಬಿತಾ, ಮತ್ತೇನು ಹಿಡಿಯಂಗಿಲ್ಲೇನು ಅದ್ರಾಗ ಅಂತ. ಇನ್ನೇನು ಹಿಡಿಯಲ್ಲ, ಅದು ತುಂಬಿಬಿಟ್ಟು ಅದು ಪಾಟು ಆಯಿತು ಅಂತಾನೆ. ಸರಿ, ಹಾಗಾದರೆ ಇನ್ನೊಂದು ಮಾತು, ಅಲ್ಲೇ ಸಣ್ಣ ಸಣ್ಣ ಕಲ್ಲುಗಳಿದ್ದಾವಲ್ಲ, ರೋಡ್ ಕೆಲಸ ನಡೆದಿರ್ತಲ್ಲ, ಎಲ್ಲ ಇರ್ತದೆ, ಕಲ್ಲು ಮಣ್ಣು ಎಲ್ಲ. ಆ ಸಣ್ಣ ಸಣ್ಣ ಕಲ್ಲುಗಳನ್ನು ತಂದು ಅದರಲ್ಲಿ ಹಾಕು ಅಂತಾನೆ. ಸಣ್ಣ ಕಲ್ಲಾದರೆ ಮಧ್ಯದಲ್ಲಿ ಪ್ಲೇಸ್ ಇರುತ್ತಲ್ಲ, ಸಣ್ಣ ಸಣ್ಣ ಕಲ್ಲುಗಳು ಒಂದಿಷ್ಟು ತಂದು ಪಾಟಲ್ಲಿ ಹಾಕ್ತಾನೆ. ಅದೆಲ್ಲ ಸಂದಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಮಮ್ಮಿ ತುಂಬಿತ್ತು, ಇನ್ನೇನು ಹಿಡಿಯಲ್ಲ, ಮತ್ತು ನನಗೆ ಕರಿಬೇಡ, ನಾನು ಹೋಗ್ತೀನಿ ಅಂತಾನೆ. ಹೌದಾ, ಸರಿ, ಹಾಗಾದರೆ ಇದೊಂದು ಸಲ ಅಲ್ಲಿ ಮಣ್ಣಿದೆಯಲ್ಲ, ಸ್ವಲ್ಪ ಮಣ್ಣು ತಂದು ಹಾಕೋದ್ರ ಮೇಲೆ ಅಂತಾನೆ. ಅದೇನು ತುಂಬಿದ ಹಿಡಿಯಲ್ಲ ಅಂದ್ರೆ ಮತ್ತೆ ಮಣ್ಣು ಅಂದ್ರೆ ಹಿಡಿಯುತ್ತಲ್ಲ, ಮತ್ತೆ ಹೋಗ್ತಾನೆ. ಮತ್ತೆ ಹೋಗಿ ಅದಿಷ್ಟು ಮಣ್ಣು ತೊಗೊಂಬಂದು ಪಾಟ್ ಸುತ್ತ ಹಾಕ್ತಾನೆ. ಹಾಕಿದ್ಮೇಲೆ, ಮಮ್ಮಿ ಇದ್ರಾಗ ಇನ್ನೇನು ಹಿಡಿಯಂಗಿಲ್ಲ, ಕಲ್ಲಾಯಿತು, ಸಣ್ಣ ಕಲ್ಲಾಯಿತು, ಮಣ್ಣಾಯಿತು, ಇನ್ನೇನು ಹಿಡಿಯಂಗಿಲ್ಲ, ನನಗೆ ಕರಿಬೇಡ, ಅದ್ರ ಜಾಗ ಇಲ್ಲ ಅಲ್ಲಿ ಅಂತೇಳಿ ಹೋಗ್ತೀನಿ ಅಂತಾನೆ. ಹೌದಾ, ಸರಿ ಪುಟ್ಟ, ಇದೊಂದು ಸಲ ಕೇಳಿಬಿಡು ಅಂತ ಸ್ವಲ್ಪ ನೀರು ತೊಗೊಂಬಾ ಅಂತ. ನೀರು ತಂದು ನೀರು ಹಾಕು ಅಂತಾನೆ. ನೀರು ಹಾಕ್ತಾನೆ. ನೀರು ಹಾಕಿದ್ರೆ ಆ ಮಣ್ಣೆಲ್ಲ ನೀರು ಹಿಡ್ಕೊಳುತ್ತಲ್ಲ, ಮತ್ತು ಅದಿಷ್ಟು ನೀರನ್ನು ಆ ಪಾಟಲ್ಲಿ ಹೋಗ್ಬಿಡುತ್ತೆ. ಮತ್ತು ಮಮ್ಮಿ ನೀರನ್ನು ಹಾಕಿಬಿಟ್ಟಿನಿ, ತುಂಬಿಬಿಟ್ಟದ, ಮತ್ತೇನು ಹಿಡಿಯಲ್ಲ ಇದರಲ್ಲಿ ಅಂತಾನೆ. ಸರಿ, ಹಾಗಾದರೆ ಇನ್ನೊಂದು ಕೆಲಸ, ಅಲ್ಲಿ ಒಂದು ಚಿಕ್ಕ ಸಸಿ ಇದೆಯಲ್ಲ, ಗುಲಾಬಿ ಹೂವಿನ ಗಿಡ, ಅದು ತಂದು ಅದರಲ್ಲಿ ನೆಡೋ ಅಂತ ಹೇಳ್ತಾನೆ. ಅವಾಗ ಆ ಗಿಡ ತಂದು ಪಾಟಲ್ಲಿ ಮಣ್ಣು ನೀರು ಕಲ್ಲು ಎಲ್ಲ ಆಗಿರುತ್ತಲ್ಲ, ಒಂದು ಸ್ವಲ್ಪ ಹಿಂಗೆ ಮಾಡಿ ಗುಲಾಬಿ ಹೂವಿನ ಗಿಡ ನೆಡ್ತಾನೆ. ಅವಾಗ ಮುಚ್ಚಿ ಗುಲಾಬಿ ಹೂವು ಚೆನ್ನಾಗಿ ಕಾಣ್ತಾ ಇರುತ್ತಲ್ಲ, ಮಗ ಪಾಟನ್ನೇ ನೋಡ್ತಾ ನಿಂತಿರುವಾಗ ತಾಯಿ ಕೇಳ್ತಾಳೆ, ಏನಪ್ಪ ಅಂದರೆ ಎಷ್ಟು ಚಂದ ಕಾಣಕತ್ತದ ಮಮ್ಮಿ ಇದು ಪಾಟ್ ಅಂತ. ಅವಾಗ ತಾಯಿ ಚಂದ್ರ ಜೊತೆಗೆ ಇದಕ್ಕೊಂದು ಏನು ಸಂದೇಶ ಅನ್ನೋದು ನಿನಗೆ ಹೇಳ್ತೀನಿ, ಕೇಳ್ತೀಯಾ ಅಂದರೆ ಅವನಿಗೇನೋ ವಿಚಿತ್ರ ಅನ್ಸುತ್ತಾ, ಏನು ಹಿಡಿಯಂಗಿಲ್ಲ ಅನ್ನೋಕ್ಕಂತ ಇಷ್ಟೊಂದು ಹಾಕಿದ್ನೆಲ್ಲ ಅಂತ. ಸರಿ ಮಮ್ಮಿ ಹೇಳು ಅಂದ. ನೋಡಿ, ನೀನಂತಲ್ಲ, ಪ್ರತಿಯೊಬ್ಬರಿಗೂ ಈಗ ನಾವು ಟೈಮ್ ಇಲ್ಲ ಅಂತ ಒಂದು ಕಾರಣ ಕೊಡ್ತೀವಿ ಅಷ್ಟೇ. ಈಗ ನೋಡಿ, ಪಾಟ್ ಖಾಲಿ ಇತ್ತು, 4-5 ಕಲ್ಲು ಹಾಕೊಂಡು ತುಂಬಿಬಿಡ್ತು. ನಾವೇನು ಯೋಚನೆ ಮಾಡ್ತೀವಿ, ಅದು ತುಂಬಿತ್ತಲ್ಲ, ಮುಗಿತೀನ, ನಮ್ಮ ಕೆಲಸ ಇಷ್ಟೇ, ನಮಗೆ ಟೈಮ್ ಇಲ್ಲ ಅಂದ್ಕೊಂಡ್ಬಿಡ್ತೀವಿ. ಬಟ್ ಅದ್ರ ಜೊತೆಗೆ ಸಣ್ಣ ಸಣ್ಣ ಕಲ್ಲು ಹಾಕಿದ್ವಿ, ಅದನ್ನು ಹಿಡಿತಲ್ಲ. ಅದೇ ಪಾಟಲ್ಲೇ, ಅಂದರೆ ಒಂದು ದಿನದ ಟೈಮಲ್ಲೇ ನಾವು ಅಷ್ಟೇ ಕೆಲಸಕ್ಕೆ ಸೀಮಿತ ಆಗಿರ್ತೀವಲ್ಲ, ಅದೇ ಟೈಮಲ್ಲಿ ಮತ್ತೆ ಸಣ್ಣ ಸಣ್ಣ ಕಲ್ಲು ಹಾಕಿದರೆ ಹೇಗೆ ಕೆಲಸ ಪಾಟ್ ಹಿಡಿಸ್ತೋ ಹಾಗೆ ಅದನ್ನು ಹಿಡಿಸ್ಕೋಬೋದು ಅಂತಾನೆ. ಆಮೇಲೆ ಅದೇ ಪಾಟಲ್ಲೇ ಮತ್ತೆ ಮಣ್ಣು ತಂದು ಹಾಕಿದೆ ನೀನು, ಅವಾಗ ಮಣ್ಣನ್ನು ಹಿಡಿಸ್ಕೊತದೆ ಪಾಟು. ಹಾಗೆ ನಮ್ಮ ಜೀವನದಲ್ಲಿ ಇವೆರಡೇ ಕೆಲಸಕ್ಕೆ ತುಂಬಿತು ಅನ್ಲಾರ್ದಂಗೆ ಅದನ್ನು ಅಳವಡಿಸ್ಕೋಬೇಕು. ಮಣ್ಣಿಗೆ ತುಂಬಿ ತಂದು ಮತ್ತೆ ನೀರು ಹಾಕಿದಿ, ನೀರನ್ನು ಹಿಡ್ಕೊತಲ್ಲ, ನೀರನ್ನು ಹಿಡಿಸ್ತಲ್ಲ, ಅದೇ ಪಾಟಲ್ಲೇ ಅಲ್ಲ. ನಾವೇನು ಮತ್ತೆ ಅದು ತುಂಬೇದ ಅಂತೇಳಿ ಬೇರೆ ಪಾಟನ್ನು ಇಟ್ಟಿರಲಿಲ್ಲ, ಅದೇ ಒಂದು ಪಾಟಲ್ಲಿ ಎಲ್ಲನೂ ಹೇಗೆ ಹಾಕಿದ್ವು. ಆಮೇಲೆ ಒಂದು ಗಿಡ ಇಟ್ಟು ಅದೆಲ್ಲ ಸಹಜ ನರಳಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಸಹಿತ ಒಂದೇ ದಿನ ಅದರಲ್ಲೇ ಎಲ್ಲನೂ ಹಾಕಿ ನಮ್ಮ ಜೀವನ ಸುಂದರ ಮಾಡ್ಕೋಬೇಕು ಅಂತ ತಾಯಿ ಹೇಳ್ತಾಳೆ. ಅವಾಗ ಮಗನಿಗೆ ಅರ್ಥ ಆಗುತ್ತಾ, ಹೌದಲ್ಲ ಮಮ್ಮಿ, ನಂಗೆ ಟೈಮ್ ಇಲ್ಲ, ಒಂದು ದಿನಕ್ಕೆ ಇಷ್ಟೇ ನಂದು ಕೆಲಸ ಅಂತೇಳಿ ನಾನು ಸೀಮಿತ ಆಗಿರೋದಕ್ಕೆ ಇದು ನನಗೆ ಚೆನ್ನಾಗಿ ಹೇಳ್ಕೊಟ್ಟು ಅಂತೇಳಿ ಮಮ್ಮಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಇದು ಒಂದು ತಾಯಿ ಮಗನ ಕತೆ ಅಲ್ಲ, ಪ್ರತಿಯೊಬ್ಬರು ಇದು ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾನು ಹಾಗೆ ಅಳವಡಿಸ್ಕೊಂಡೀನಿ, ಅದಕ್ಕೆ ಈ ಚಿಕ್ಕ ಕತೆ ನೆನಪಾಯಿತು, ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ಇದನ್ನು ನೀವು 4 ಜನರಿಗೆ ಶೇರ್ ಮಾಡಿ. ಎಲ್ಲರೂ ನಮಗೆ ಟೈಮ್ ಇಲ್ಲ ಅನ್ನೋರಿಗೆಲ್ಲ ಇದು ಒಂದು ಸಂದೇಶ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.